ಹಾಳೆ ಮೇಲಿಲ್ದಿರೋ ಈ ಅಗ್ರಿಮೆಂಟ್ಗೆ ಮನಸ್ಸಿಂದ ನಾನು ಸೈನ್ ಮಾಡ್ತಿದ್ದೀನಿ. ಓಕೆನಾ? ನಿನ್ನದನಿಗಾಗಿ ನಿನ್ನ ಕರಿಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ಕುಂಟಿಗಿರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ ಬೇಕಲ್ಲ ಒಪ್ಪಂದಕ್ಕೆ. ಸರ್, ಸ್ಪಾಟ್ಗೆ ಹೋಗಿದ್ವಿ. ಎಲ್ಲಾ ತರಹದ ತನಿಖೆ ನಡೀತಿದೆ. ನಿಮ್ ಮನೆಯವ್ರದೆಲ್ಲ 1 ವಾರದ ಫೋನ್ ಕಾಲ್ಗಳ ಇನ್ಫಾರ್ಮೇಶನ್ ತೆಗೆಸಿದೀವಿ. ಪ್ರಾಥಮಿಕ ತನಿಖೆಯ ಪ್ರಕಾರ ಇದು ಇಲ್ಲಿ ಅವ್ರ ಕೆಲಸ ಅಲ್ಲ ಸರ್, ಯಾರೋ ಹೊರಗಡೆಯಿಂದ ಬಂದಿದ್ದಾರೆ. ಸ್ಪಾಟ್ ಅಲ್ಲಿ ಬಂಡೆ ಕಲ್ಸಿ ಹೇಳೋ ಡೈನಮೈಟ್ ಚೂರುಗಳು ಸಿಕ್ಕಿದೆ. ಹತ್ತಿರದಲ್ಲಿರೋ ಎಲ್ಲಾ CCTVಗಳನ್ನ ಚೆಕ್ ಮಾಡೋದಕ್ಕೆ ಹೇಳಿದೀವಿ. ಕೊಲೆಗಡಕರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸರ್. ಆದಷ್ಟು ಬೇಗ ಹಿಡಿದಾಕ್ತಿವಿ. ಒಂದೊಂದು ಊರು, ಒಂದೊಂದು ಮನೆ, ಒಂದೊಂದು ಏರಿಯಾನು ಹುಡುಕಿ ಒಬ್ಬ ಕೈಗೆ ಸಿಕ್ಕಿದ್ರು ಅವನನ್ನ ಇಲ್ಲಿ ಕರ್ಕೊಂಡು ಬನ್ನಿ. ನಾನು ಅವನ ಹತ್ರ ಡಿಪಾರ್ಟ್ಮೆಂಟ್ ಸ್ಟೈಲಲ್ಲಿ ಇನ್ಕ್ವೈರಿ ಮಾಡಲ್ಲ, ನನ್ನ ಸ್ಟೈಲಲ್ಲಿ ಇನ್ಕ್ವೈರಿ ಮಾಡ್ತೀನಿ. ಸರ್, ಕಾನೂನು ಪ್ರಕಾರ ಇದು ತಪ್ಪಾಗುತ್ತೆ. ಮೇಲಾಗಿ ನಾವು ಕಾನೂನು ವಿರುದ್ಧ ಕೆಲಸ ಮಾಡೋಕ್ಕಾಗಲ್ಲ ಸರ್. ಒಬ್ಬ ಮಿನಿಸ್ಟ್ರಿಗೆ ತನ್ನೂರಲ್ಲೇ ಪ್ರೊಟೆಕ್ಷನ್ ಇಲ್ಲ ಅಂದ ಮೇಲೆ ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಆಗುತ್ತೇನ್ರಿ? ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಹೋದ್ರೆ ಕಡೆಗೆ ನಮ್ಮ ಕೈಗೆ ಬರೀ ಮಣ್ಣು ಸಿಗುತ್ತೆ. ಈ ಒಂದು ಘಟನೆ ನಮಗಷ್ಟೇ ಪಾಠ ಅಲ್ಲ, ಇಡೀ ಊರಿಗೆ ಒಂದು ಪಾಠ ಆಗಬೇಕು. ಇನ್ಸ್ಪೆಕ್ಟರ್, ಆದಷ್ಟು ನಿಮ್ಮ ಇನ್ವೆಸ್ಟಿಗೇಷನ್ ಆಫ್ ದ ರೆಕಾರ್ಡ್ಸ್ ಇಟ್ಕೊಳ್ಳಿ. ಮೀಡಿಯಾದವ್ರಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ದೊಡ್ಡ ನ್ಯೂಸ್ ಮಾಡ್ಬಿಡ್ತಾರೆ. ಅಲ್ಲೇನೋ ಅಚಾತುರ್ಯ ನಡೆದಿದೆ, ಮಿನಿಸ್ಟರ್ ಕಾರ್ ಟೈರ್ ಬರ್ಸ್ಟ್ ಆಗಿದೆ ಅಂತ ಸಣ್ಣದಾಗಿ ರಿಪೋರ್ಟ್ ಬರೀರಿ. ಆದ್ರೆ ನೀವು ಮಾತ್ರ ಸ್ಟ್ರಾಂಗ್ ಆಗಿ ಶಾರ್ಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಮತ್ತೆ ಆ ರಿಪೋರ್ಟ್ನ ಸರ್ಕಾರಕ್ಕಲ್ಲ, ನನಗೆ ತಲುಪಿಸ್ಬೇಕು. ಆಯ್ತು ಸರ್. ಅಂದ್ಹಾಗೆ ನಿಮ್ಗೆ ಯಾವ್ದಾದ್ರೂ ಬೆದರಿಕೆ ಕರೆಗಳು ಬಂದಿತ್ತ? ಹೋಗ್ಲಿ, ನಿಮ್ ಮನೆ ಹತ್ರ ನಿಮ್ ಸುತ್ತಮುತ್ತ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ರ? ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇದ್ರೆ ಹೇಳಿ, ನಮಗೆ ತುಂಬಾ ಸಹಾಯ ಆಗುತ್ತೆ. ಹೋಗ್ಲಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ರೀ ಇನ್ಸ್ಪೆಕ್ಟರ್, ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ನಮ್ಮ ಇಡೀ ಊರಿನಲ್ಲಿ ಒಂದು ಚಿಕ್ಕ ಮಗುವನ್ನು ಕೂಡ ಕೇಳಿದ್ರೆ ನಮ್ಮ ಶತ್ರುಗಳು ಯಾರು ಅಂತಂದ್ರೆ ಅದು ಸತ್ಯಮೂರ್ತಿ ಹೆಸರೇ ಹೇಳುತ್ತೆ. ನಮಗೆ ಆ ಸೂರ್ಯವಂಶದವರ ಮೇಲೇನೆ ಅನುಮಾನ, ಅದರಲ್ಲೂ ಆ ಸತ್ಯಮೂರ್ತಿಯ ಮೇಲೇನೆ ಅನುಮಾನ. ನೀವೇನೇ ವಿಚಾರಿಸೋದಿದ್ರು ಅವರನ್ನೇ ನೇರವಾಗಿ ವಿಚಾರಿಸಿ.
ಸರ್, ಇಂಥ ಕೆಲಸನ ಬಹಿರಂಗವಾಗಿ ಇಂಥ ದೊಡ್ಡೂರ್ ನಾಯಕರು ಮಾಡಕ್ ಸಾಧ್ಯನಾ? ಇನ್ಸ್ಪೆಕ್ಟರ್, ಮನೆಗೆ ಬೆಂಕಿ ಬಿದ್ದಾಗ ಅದನ್ನ ಹೇಗಾದ್ರೂ ಮಾಡಿ ಆರಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ ನೋಡಿ, ಅಂಥವರು ಬೆಂಕಿ ಇಡಕ್ ಸಾಧ್ಯ ಇಲ್ಲ. ಆದರೆ ಮನೆಗೆ ಬೆಂಕಿ ಬಿದ್ದಾಗ ದೂರ ನಿಂತ್ಕೊಂಡು ಅದನ್ನ ನೋಡ್ತಿರ್ತಾರಲ್ವಾ, ಅಂಥವ್ರೇ ಇಂಥ ನೀಚ್ ಕೆಲಸ ಮಾಡಕ್ ಸಾಧ್ಯ. ಅರ್ಥ ಆಗ್ಲಿಲ್ಲ ಸರ್. ಅಲ್ರಿ, ಇಷ್ಟು ದೊಡ್ಡ ಬ್ಲಾಸ್ಟ್ ಆಗಿದೆ, ಪಕ್ಕ ದೂರಿಂದ ಜನರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ದೂರಗಳಿಂದ ನನ್ನ ಸ್ನೇಹಿತರು ನನ್ನ ಯೋಗಕ್ಷೇಮ ಕೇಳಲಿಕ್ಕೆ ಫೋನ್ ಮಾಡ್ತಿದ್ದಾರೆ. ಆದ್ರೆ ಸತ್ಯಮೂರ್ತಿ ಅವ್ರ ಮನೆಯಿಂದ ಒಂದು ಫೋನ್ ಕಾಲ್ ಕೂಡ ಬಂದಿಲ್ಲ. ಈಗ ಇಲ್ಲಿ ಕೂತಿದ್ದಾಳಲ್ಲ ಪದ್ಮಿನಿ, ಇವಳು ನನ್ನ ಸೊಸೆ, ಆ ಸತ್ಯಮೂರ್ತಿ ಅವರ ಮೊಮ್ಮಗಳು. ಅಟ್ಲೀಸ್ಟ್ ನಾವು ಬೀಗರು ಅಂತ ಅನ್ಕೊಂಡಾದ್ರೂ ನನಗೊಂದು ಫೋನ್ ಕಾಲ್ ಮಾಡಿರ್ಬೋದಲ್ವಾ? ಸಂಬಂಧಕ್ಕೆ ಬೆಲೆ ಕೊಡದೇ ಇರೋರು ಸಾವುಗೆ ಬೆಲೆ ಕೊಡ್ತಾರೇನ್ರಿ? ತಾತ, ಮಾವನವ್ರು ಹೋಗ್ತಿದ್ದ ಕಾರಲ್ಲಿ ನಾನು ಇದ್ದೆ, ಸುಮತಿ ಅಜ್ಜಿನೂ ಇದ್ರು ಅನ್ನೋದನ್ನ ಮರಿಬೇಡಿ. ಸುಮ್ಮನೆ ನಮ್ಮ ತಾತನ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಏನು, ನಮ್ಮಿಬ್ಬರ ಆಯುಷ್ ಗಟ್ಟಿ ಇತ್ತು, ಸಾವಿನ ದವಡೆಯಿಂದ ತಪ್ಪಿಸ್ಕೊಂಡ್ವಿ. ಸೂರ್ಯವಂಶದವರು ಹೀಗೆ ಕದ್ದು ಮುಚ್ಚಿ ಕಳ್ಳ ಬೆಕ್ಕಿನ ತರ ಕೊಲೆ ಪ್ರಯತ್ನ ಮಾಡಲ್ಲ. ನಮ್ಮವ್ರೇನಿದ್ರು ಸಿಂಹದ ತರ ನೇರ ಹೊಡೆದಾಡ್ತಾರೆ. ಇದ್ಯಾವುದೋ ರಾಜಕೀಯ ದ್ವೇಷಕ್ಕೆ ನಡೆದಿರೋ ಕೊಲೆ ಪ್ರಯತ್ನ. ನೀವು ಸುಮ್ನೆ ನಮ್ಮ ಅಣ್ಣನ ಇದಕ್ಕೆಲ್ಲ ಎಳಿಬೇಡಿ. ನೀವಿಬ್ರು ಕಾರಲ್ಲಿ ಇದ್ದಿದ್ದಕ್ಕೇನೆ ಬಾಂಬು ಕಾರ್ ಮುಂದೆನೆ ಬ್ಲಾಸ್ಟ್ ಆಗಿರೋದು. ನೀವ್ ಅಲ್ಲಿಲ್ಲ ಅಂದಿದ್ರೆ ನೇರವಾಗಿ ನನ್ನ ಗಂಡನಿಗೆ ಟಾರ್ಗೆಟ್ ಮಾಡಿರೋರು ಗೊತ್ತಾ? ಅವ್ರ ಗುರಿ ಇದ್ದಿದ್ದು ನನ್ನ ಗಂಡನ ಮೇಲೆ, ಅದು ತಪ್ಪಿದ್ದು ನಿಮ್ಮಿಂದ. ನನ್ನ ಹೆಂಡತಿ ಹೇಳ್ತಾ ಇರೋದು ನಿಜ ಇನ್ಸ್ಪೆಕ್ಟರ್. ಗಾಡಿಯಲ್ಲಿ ನಾನು ಒಬ್ನೇ ಹೋಗ್ತಿದ್ದೆ. ಆಸ್ಪತ್ರೆಗೆ ಹೋಗ್ತಿದ್ದಿದ್ದು ಇವರಿಬ್ರು ಆಕಸ್ಮಿಕವಾಗಿ ನಂಗೆ ದಾರಿಯಲ್ಲಿ ಸಿಕ್ಕಿದ್ರು. ಇಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಫೋಟೋಗೆ ಹಾರ ಬಿದ್ದಿರ್ತಿತ್ತು. ಈ ಡೈನಮೆಂಟ್ ಹೊಡೆಯೋರು ತುಂಬಾ ತರಬೇತಿ ತಗೊಂಡಿರ್ತಾರೆ. ಹಾಗೆಲ್ಲ ಅವರು ಮುಂಚೆನೆ ಬ್ಲಾಸ್ಟ್ ಮಾಡೋದಿಲ್ಲ. ಈಗ ಮಿಸ್ ಆಗಿದೆ ಅಂತಂದ್ರೆ ಬೇಕು ಅಂತಲೇನೆ ಮಿಸ್ ಮಾಡಿದ್ದಾರೆ. ಇನ್ಸ್ಪೆಕ್ಟ್ರೆ, ಯಾವುದಕ್ಕೂ ನೀವು ಹೋಗಿ ಆ ಸತ್ಯಮೂರ್ತಿ ಮನೆಯಲ್ಲೇ ಇನ್ವೆಸ್ಟಿಗೇಟ್ ಮಾಡಿ. ಆಯ್ತು ಸರ್, ನಾವು ವಿಚಾರಿಸ್ತೀವಿ. ಸುತ್ತಮುತ್ತ ಯಾರ ಹತ್ರ ಡೈನಾಮಿಟ್ ಲೈಸೆನ್ಸ್ ಇದೆಯೋ ಲಿಸ್ಟ್ ಮಾಡಿದೀವಿ. ನೋಡೋಣ, ಯಾರಾದರೂ ಒಬ್ರು ಲಾಕ್ ಆಗೇ ಆಗ್ತಾರೆ. ನಾವಿನ್ ಬರ್ತೀವಿ ಸರ್.